ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ ನಾನು. ನಾವು ಆರಾಮದೀವಿ, ನೀವು ಆರಾಮಿರಿ, ಹುಷಾರಂಗಿರಿ ಅಂತ ಹೇಳ್ತಾರೆ. ಒಂದೆರಡು ಮಾತು ಸ್ಟಾರ್ಟ್ ಮಾಡ್ತೀನಿ. ಏನಿಲ್ರಿ, ಜಾಸ್ತಿ ಮಾತಾಡಂಗಿಲ್ಲ, ಸ್ವಲ್ಪ ಮಾತಾಡ್ತೀನಿ. ಮತ್ತೆ ಈ ಕೈ ಏನು ವಿಡಿಯೋ ಸ್ಟಾರ್ಟ್ ಮಾಡೋದು ಬಿಟ್ಟು ಮಾಡ್ಕೊಂಡು ನಿಂತಲ್ಲ ಅಂತೇಳಿ ಅನ್ಕೋಬೇಡ್ರಿ. ಏನಿಲ್ಲ, ನೀವೆಲ್ಲರೂ ದಿವಸಕ್ಕೆ 2 ವಿಡಿಯೋ ಹಾಕ್ರಿ, ದಿವಸಕ್ಕೆ 2 ವಿಡಿಯೋ ಹಾಕ್ರಿ ಅಂತ ಹೇಳಾಕ್ತಿರಲ್ಲ. ಸೊ ಅದಕ್ಕೆ ನಿಮ್ಗಾದ್ರೂ ಯಾಕೆ ಬೇಜಾರು ಮಾಡೋದು ಅಂತೇಳಿ ದಿವಸಕ್ಕೆ 2 ವಿಡಿಯೋ ಹಾಕೋಣ ಅಂತೇಳಿ ನಿನ್ನಿಂತ್ರ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡೇನ್ರಿ. ಎಲ್ಲರೂ ನೋಡ್ರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮ್ಯಾಗ ಇರಲಿ. 2 ವಿಡಿಯೋ ಹೆಂಗಂತಂದ್ರೆ ಬೆಳಗ್ಗೆ ಸ್ನೇಹಿತರ ಕತೆ ಹಾಕ್ತೀನಿ. ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಹಾಕಂಗಿಲ್ಲ ನಾನು, ಸಾರಿ, ಮಧ್ಯಾಹ್ನ 1 ಗಂಟೆಗೆ ಅಪ್ಲೋಡ್ ಮಾಡಿರ್ತೀನಿ ಆ ವಿಡಿಯೋ. ಸೊ ಅವಾಗ ಐತಲ್ಲ ಎಪಿಸೋಡ್ ವೈಸ್ ಏನು ಹಾಕ್ತೀನಿ ಇರ್ತೀನಲ್ಲ ಸ್ನೇಹಿತರ ಕತೆ, ಆ ವಿಡಿಯೋ ಬರ್ತೈತಿ. ಸಂಜೆ ಮುಂದೆ ಹಂಗೆ ಕಾಮಿಡಿ ವಿಡಿಯೋ ಇಲ್ಲ ಬೇರೆ ಏನಾದ್ರು ಟಾಪಿಕ್ ಇಟ್ಕೊಂಡು ಆ ವಿಡಿಯೋಗಳನ್ನ ಸಂಜೆ ಮುಂದೆ ಹಾಕ್ತೀನಿ. ಒಟ್ಟು ದಿವಸಕ್ಕೆ 2 ವಿಡಿಯೋ ಹಾಕ್ತೀನಿ. ನಿಮ್ಮ ಇಷ್ಟ ಪ್ರಕಾರನ ದಿವಸಕ್ಕೆ 2 ವಿಡಿಯೋ ಹಾಕ್ತೀನಿ. ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ, ವ್ಯೂಸ್ ಕಮ್ಮಿ ಹೊಂಟಾವು, ಹೇಳ್ರಿ ನಿಮ್ಮ ಫ್ರೆಂಡ್ಸಿಗೆ ಸ್ವಲ್ಪ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ ನನ್ನ ಮ್ಯಾಗ ಇರ್ತೈತೆ ಅಂತೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಮತ್ತು ನಾ ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಾವಿಲ್ಲ ಅದನ್ನು ಹೇಳ್ರಿ. ಮತ್ತೆ ಹೆಂಗೆ ಅನ್ಸಾಯ್ತು ನಾ ಮಾಡಿದ ವಿಡಿಯೋ ನಿಮಗೆ? ಸರಿ ತಗೋರಿ, ವಿಡಿಯೋನ ಮುಂದುವರ್ಸೋಣ ಅಂತೀಗ ನಾವು. ಹುಡುಗಿಯರು ಎಲ್ಲಿ ಹೋದ್ರೇನ ನೋಡ, ಈ ಸ್ವಲ್ಪ ನಮ್ಮ ಅವಾಗ ಸ್ವಲ್ಪ ಕೆಲಸ ಆಸರಾಗೋಣ ಅನ್ನೋದು ಇಲ್ಲೇ ಇಲ್ಲ. ಯಾವಾಗ ಒಂದಿನಾರ ಬಂದಿದ್ದೆ, ಅದು ದೊಡ್ಡದಾರ ಸ್ವಲ್ಪ ಬಂದಿರ್ತಿದ್ ಬಿಡ, ಪಾಪ ಅದಕ್ಕೆ ಯಾಕೆ ಅನ್ನೋದು. ಈ ಸಣ್ಣದಂತೂ ಬರಂಗೇ ಇಲ್ಲ ನೋಡ. ಈ ಸ್ನೇಹಿ ಒಂದಿನಾರ ಮಮ್ಮಿ ಸ್ವಲ್ಪ ಏನಾರು ಹೆಲ್ಪ್ ಮಾಡ್ಲಿ ನಿನ್ ಕೆಲ್ಸಕ್ಕೆ ಅಂತೇಳಿ ಬಂದಿದ್ದ ಅಲ್ಲ ಹುಡುಗಿ. ಯಾರು ಬೈಕೊಳತಾರ ಇವ? ನೀವೇ ಬೈಕೊಳತೇನ್ ಮತ್ ನನಗೆ? ಬಿಕ್ಳತಾವತ್ತಾಗ್ಲಿಂತ್ರ ಮಾತಾಡಿದ ಮಾತು ಇನ್ನೂ ಇಲ್ಲೇ ಐತೆ, ಆಗ್ಲೂ ಬಿಕ್ಳತ್ ಬಿಟ್ವಾ ನಿನಗೆ? ಯಾರು ಎಲ್ಲಿಂತ್ರ ಏನೇ ಬೈದ್ರು ನನಗೆ 1 ನಿಮಿಷ ಗೊತ್ತಾಗ್ಬಿಡ್ತೈತೆ. ಬೇ ನೀಗಂತ ತಿಳ್ಕೊಬೇಡ, ನೀ ನಂಗೆ ಬೈದ್ರು ನಂಗೆ ಗೊತ್ತಾಗಲ್ಲ ಅಂತೇಳಿ ಇಷ್ಟೊತ್ತಕ ನನಗೆ ಬೈಕೊಳತಿದ್ದೆ ಹೌದಿಲ್ಲ ಇಲ್ಲಿಂತೆ? ಗೊತ್ತಾಯ್ತವೋ ನಂಗೆ ಕೇಳ್ಸಾತಿತ್ತೆ. ಏವ ನಿಂಗೆ ಯಾಕೆ ಬೈಲಿ? ನಾನು ಮಾತಾಡೋ ಅಂತಿದ್ದೆ ಹಂಗೆ ಗೊತ್ತಾಯ್ತು ಗೊರವ ಬೈಯಾಗಿದ್ದೆ ಅಂತೇಳಿ. ಏನಾಯ್ತು ಹೇಳಿದೆ? ಎದಕ್ಕೆ ಬೈಕೊಳತಿದ್ದಿ? ಅಲ್ಲೇ ಸುಬ್ಬಿ ಬೆಳಗ್ಗೆಯಿಂದ ಸಂಜೆ ಮಟ್ಟ ಒಬ್ಬಕ್ಕೆ ಕೆಲಸ ಮಾಡ್ತೀನಿ ನಾನು. ಒಂದ್ಸಲ ಬಂದಿ ಏನ್ಲೇ ಬೇ ಏನಾರ ನಾನು ಕೆಲ್ಸಕ್ಕೆ ಆಸರಾಗ್ಲಿ ನಿನಗೆ ಏನಾರು ಮಾಡ್ಕೊಡ್ಲಿ ನೀನು ಅಂತೇಳಿ ಒಂದ್ಸಲ ಬಂದಿಯಾ ನೀನು? ಇಲ್ಲ ಐತ್ ನೋಡು ಪಾಯಿಂಟ್. ಮತ್ತೆ ಬೈಕೊಳತಿದ್ದಿಲ್ಲ ಅಂತೇಳಿ ಯಾಕೆ ನಾ ಬರ್ಬೇಕು? ಅದಲ್ಲ ನಿನ್ ದೊಡ್ಡ ಮಗಳು ಆಕಿ ಮಾಡ್ಬೇಕು. ನಾ ಇದು ಸಣ್ಣಕ್ಕೆ ನಂದು ರೆಸ್ಟ್ ಮಾಡೋ ದಿನಗಳಿವು, ಮಜಾ ಮಾಡೋ ದಿನಗಳಿವು. ಇವ್ದು ದಿನಗಳನ್ನ ನಾನು ಈ ಕೆಲಸದೊಳಗೆ ಟೈಮ್ ವೇಸ್ಟ್ ಮಾಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಅಯ್ಯೋ, ರೆಸ್ಟ್ ಮಾಡೋ ದಿನಗಳು ಏನು ಕಿತ್ತಿಗೆ ಗುಡ್ಡಾಗತ್ತೆ ಅಂತಾಗ ರೆಸ್ಟ್ ಮಾಡಕ್ಕೆ ಮಜಾ ಮಾಡೋದಂತ. ನಿಂಗೆ ಮಜಾ ಮಾಡಿ ಯಾರು ಬೇಡ ಅಂದಿದ್ರೆ ಸ್ವಲ್ಪ ಆಸರ ಆಗ ನನಗೆ. ನಮ್ಮವ್ವ ಅಷ್ಟು ಕಷ್ಟಪಡ್ತಾಳೆ, ಏನಾರ ಮಾಡ್ಕೊಡು ಅಂತ ಒಂದು ಸ್ವಲ್ಪ ಬಂದೇ ಇರಲ್ಲ. ಒಂದಿನ ಆದರೂ 3 ವಯಸ್ಸಾದರೂ. ಮಾಮೇ, ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ನೋಡೆ, ನಾನು ಚಿಕ್ಕವಳು, ನೀ ಏನಿದ್ರು ದೊಡ್ಡವಾಗ ಮಾತಾಡ್ಬೇಕು, ಚಿಕ್ಕವಳಗಲ್ಲ. ನಿನಗೆ ಆಸರ ಆಗ್ಬೇಕಾದಕ್ಕೆ ದೊಡ್ಡಕ್ಕಿ, ನಾಟ್ ಅ ಲಿಟಲ್ ಗರ್ಲ್. ಅಂಡರ್ಸ್ಟ್ಯಾಂಡ್? ಏನು ಲಿಟಲ್ ಪಟ್ಟಲು ಏನದು? ಲಿಟಲ್ ಪಟ್ಟಲ್ ಅಲ್ದೆ, ಲಿಟಲ್ ಗರ್ಲ್, ಸಣ್ಣ ಹುಡುಗಿ. ಮುಚ್ಕೊಂಡು ಕಣ್ಣ ಒಳಗೆ ಹೇಳಲ್ಲ ಮತ್ತೆ. ಮುಚ್ಕೊಂಡು ಹಂಗೆ ಹೇಳಕ್ಬತ್ತಿದ್ದೆ? ಹಂಗ್ಯಾಕೆ 3 ವರ್ಷ ಮಾತಾಡತ್ತಿ? ಮತ್ತೆ ನೀನು ಅಂದಲ್ಲ ಮುಚ್ಕೊಂಡು ಮಾತಾಡ್ಬೇಕಂತೇಳಿ, ಅದಕ್ಕೆ ಮುಚ್ಕೊಂಡು ಮಾತಾಡ್ತಿದ್ದೆ. ಬಾಯಿನ ನೀನರ ಅದಿ 1 ಮಾಡಿದ್ರೆ 10 ಮಾಡಕ್ಕಿ ನೀನು. ಸುಬ್ಬಿ ನಡಿಯಲ್ಲಿ ಬಾಂಡೆಲ್ಲ ಸ್ವಲ್ಪ ಬಾಣೆ ತೊಳ್ಕೊಡ ನಡಿ. ಹೋಗ, ನನಗಾಗಿಲ್ಲ ಅವೆಲ್ಲ ಕೆಲಸ, ನಂಗೆ ಹೇಳಕ್ ಹೋಗ್ಬೇಡಿ, ನಾ ಮಾಡಂಗಿಲ್ಲ. ನಡಿಯ ಸ್ವಲ್ಪ ನಾವು ತೊಳ್ಕೊಡಂತಿ. ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಒಂದು ಐಡಿಯಾ ತಡಿ ಒಂದು ಸ್ವಲ್ಪ. ಅಕ್ಕ ಅಕ್ಕ ಬಾಯಿಲೆ ಅಕ್ಕಿ ನಾಕರಿ ಆತಿ ಬಿಡ, ಏನು ಓದ್ಕೊಂತಿರ್ಬೇಕು ಪಾಪ ಹುಡುಗಿ. ಅಕ್ಕಿ ಮ್ಯಾಗೇನೆ ಇರ್ಲಾದ ಕಾಳಜಿ, ಅದು ನನ್ನ ಮ್ಯಾಗ ತೋರ್ಸಲ್ಲ. ಏನ್ ಮಹಾ ಓದ್ಕೊಂತಿರ್ತಾಳೆ ಅಕ್ಕಿ. ತಡಿ ಏನಾತ ಹಂಗೆ ಬೈ ಬಿಡ್ಕೊಳತಿ? ಬಾಯಿ ಏನ್ ಬಿಡ್ಕೊಳತಿಲ್ಲ, ಮಮ್ಮಿ ಹೇಳಿದ್ರೆ ನಿಮ್ಮ ಅಕ್ಕನ ಕರಿ ಹೋಗ, ನೀ ಬಾಂಡೆ ತೊಳಿಬೇಕ ಅಂತೇಳಿ. ಹೋಗಲ್ಲ ಬಾಂಡೆ ಅದಾವಂತ ಬಾಂಡೆ ತೊಳಿ ಹೋಗ. ಅಲ್ಲ ಬೆರಿಕಿ, ನಾನು ನಿನಗೆ ಹೇಳಿದ್ರೆ ನೀ ಅಕ್ಕಿ ಕರ್ದು ಹೇಳ್ತೀಯಾ? ನೀನು ನಡಕ ಮಾತಾಡಂದ್ರೆ ಯಾರು ಬೇ? ನಾ ಕಳಿಸ್ತಿದ್ದೆ ನಿನಗೆ ಬಾಂಡೆ ತೊಳಕ್ಕೆ. ಸುಮ್ಮನೆ ಇರಕ್ಕಾಗಿಲ್ಲ, ನೋಡಿ ನಡಕ ಮಾತಾಡ್ಬಿಡ್ತಿ ಹಂಗೆ. ಅಯ್ಯೋ ಹೌದು ತಗೋರವ. ಅಲ್ಲಲ್ಲ ಮಂಗೇನು ಮುಸುದಕ್ಕೆ ಮಮ್ಮಿ ನೀಗೆ ಹೇಳಿದ್ರೆ ನೀನು ನನಗೆ ಬಂದು ಹೇಳ್ತೀಯಾ? ನೀನು ಕೆಲಸ ನೀ ಮಾಡೋದ್ಬಿಟ್ಟು ನನಗೆ ಕರ್ದು ಹೇಳ್ತಿಲೆ? ಏ ಹೋಗಿ ಮಾಡಿ ಹೋಗ, ದೊಡ್ಡಕ್ಕಾಗಿ ಸಣ್ಣಕ್ಕೆ ಕೆಲಸ ಹಾಕಲ್ಲ. ಒಂದು ವೇಳೆ ಮಮ್ಮಿ ಹೇಳಿದ್ರು ಮಾಡಿಬಿಡ್ತಿದ್ದೆ ನಾನು. ಈಗ ನೀನು ನನಗೆ ಕರೆದು ಹೇಳಿದೆಲ್ಲ, ಈಗ ಒಟ್ಟ ಮಾಡಂಗಿಲ್ಲ ನಾನು. ಹೋಗಿ ಮುಚ್ಕೊಂಡು ನೀನ ಮಾಡ್ಕೊ ಹೋಗ. ಹೋಗ ಮಾಡೋ ಕೆಲಸ ಮುಚ್ಕೊಂಡು. ಏ ಹೋಗ, ಸುಮ್ಮನೆ ಹೋಗಿ ಮಾಡ್ತೀಯೋ ಮತ್ತೆ? ಏನು ಮತ್ತಿಂದೆ? ಹೋಗ ಮುಚ್ಕೊಂಡು ತೊಳಿ ಹೋಗ. ಏ ತಡಿ ಸ್ನೇಹಿ, ತಡಿ, ನೀ ತೊಳಿಲ್ಲ ತಡಿ ಸ್ವಲ್ಪ. ತ್ರಿವೇಣಿ ಅವರು ಹುಡುಗರು ಫೋನ್ ಹಚ್ಚಿದ್ರಿಲ್ಲ, ಊರಿಗೆ ಹೋಗಿ ತಲುಪಿದ್ವೋ ಇಲ್ಲೋ ಅಂತೇಳಿ. ಇಲ್ಲ ಮಮ್ಮಿ, ಇನ್ನೂ ಫೋನ್ ಮಾಡೇ ಇಲ್ಲ ಅವ್ರು ಯಾರು. ಅಯ್ಯ ಹುಡುಗಿ, ನೀನಾರ ಫೋನ್ ಮಾಡಿ ಕೇಳಬೇಕು, ಸುಸೂತ್ರವಾಗಿ ಹೋಗಿ ತಲುಪ್ಯಾರ ಇಲ್ಲ ಅಂತೇಳಿ. ಅವೆಲ್ಲ ಮರ್ತೋಗಿರ್ತಾವ, ನೀನಾರು ಕೇಳಬೇಕು. ನಮ್ಮ ಕರ್ತವ್ಯ ಎಲ್ಲ ಕೇಳಬೇಕು, ಹೋಗಿ ತಲುಪ್ಯಾರೋ ಇಲ್ಲ ಅಂತೇಳಿ. ಹೆಂಗೆ ನೀ ಹಿಂಗೆಲ್ಲ ಮಾಡಿದ್ರೆ ಮರ್ತು ಬಿಟ್ರೆ
ಸಾರಿ ಮಮ್ಮಿ ತಪ್ಪಾತು. ಅವ್ರ ಫೋನ್ ಮಾಡ್ತಾರೇನ ಅಂತ ಸುಮ್ಮನಾಗಿದ್ದೆ. ಮತ್ತೆ ಎಷ್ಟೊಂದವ್ರು ಹಚ್ಚಿಲ್ಲಲ್ಲ ಅವ್ರು. ತಡಿ ನಾನು ಹಚ್ತೀನಂತ. ಫೋನ್ ಅಲ್ಲಿ ಬೆಡ್ರೂಮ್ ಒಳಗೈತಿ, ಅಲ್ಲೇ ಹೋಗಿಸ್ತೀನಿ ತಡಿ. ಅವಾಗ ಫೋನ್ ಮಾಡಿ ಕೇಳಬೇಕು. ಅವ್ರು ಹಚ್ಚೋ ಮಟ್ಟ ಕಾಯುದ ಅಂದ್ರೆ ಏನೋ ಮಾಡ್ತಿರ್ತಾರೆ. ನಾವಾರು ಹಚ್ಚಿ ಕೇಳಬೇಕ. ಹೋಗಿ ಚಲೋತಂಗ ಹೋಗಿ ತಲುಪ್ಯಾರ ಇಲ್ಲ ಅಂತೇಳಿ. ಮೊದ್ಲ ರೋಡ್ ಒಂದು ಸರಿ ಇಲ್ಲ ನಮ್ಮ ಊರಿಂದ. ಕೇಳೋಗ. ಸರಿ ತಗೋ, ಹೋಗಿ ಕೇಳ್ತೇನಂತ. ಓಯ್ ನಡಿ, ಬಂಡೆ ತೊಳೆಯಾಡಿ. ಆಗೋದಿಲ್ಲ, ತೊಳೆಯಂಗಿಲ್ಲ. ನಮ್ಮ ಶಾಣೆ ಅಲ್ಲೇ ಹೋಗ. ಹಂಗಾರೆ ನೀನು 10 ರೂಪಾಯಿ ಕೊಡ್ಬೇಕು, ನಾನು ತೊಳಿತೀನಿ. ನಾನು 10 ರೂಪಾಯಿ ಬೇಕಾ ಬಂಡೆ ತೊಳೆಯಾಕ? ಮತ್ತೆ ನಾ ಕುರ್ಕುರೆ ತಿಂತೀನಿ. ಕೊಡ್ತೀನಿ ಇಲ್ಲ ಅಷ್ಟು ಹೇಳಿ ನನಗೆ. ಕೊಟ್ಟು ಅಷ್ಟೇ ತೊಳಿತೀನಿ ನಾನು. ಇವಾಗ ಸರಿ ತಗೋ, ಕೊಡ್ತೀನಂತ. ಹೋಗಿ ತೊಳಿ ಹೋಗ. ಓಕೆ ಡನ್ ಡೀಲ್. ಹುಚ್ಚುಡು ಇದ್ದಂಗೆ ಅದಿ ನೋಡು. ಹೋಗ ತೊಳಿ ಹೋಗ. 10 ರೂಪಾಯಿ ಒಳಗೆ ಒಂದು ಬಿಂಗೋ, ಒಂದು ಕುರ್ಕುರೆ ಪ್ಯಾಕೆಟ್ ತಂದೆ ಮಸ್ತ್ ಡೋರಿ ಹಚ್ಕೊಂಡೆ ಕುಂತ್ಕೊಂಡೆ ತಿನ್ಕೊಂತ ಡೋರಿ ಮಾಡೋದು ಮಜ್ಜಾ ಬರ್ತಿ. ಅಪ್ಪ ಇವತ್ತೇನು ಅಡುಗೆ ಇಲ್ಲ, ಎಲ್ಲ ಅಡುಗೆ ಐತಿ. ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆತ. ಸ್ವಲ್ಪ ದಾರ ಯಾರು ನೋಡಮ್ ತಡಿ. ಯಾಕಂದ್ರೆ ಕೀ ಬಾಳೆ ತೊಳಗೆ ಬರೋಷ್ಟಿಗೆ ನೋಡ್ಕೋಬೇಕು ನಾನು. ಮತ್ತೆ ಆಮೇಲೆ ಬಂದ ಅಂದ್ರೆ ಟಿವಿ ಬಿಟ್ಕೊಳಂಗಿಲ್ಲ. ರಿಮೋಟ್ ಹಿಡ್ಕೊಂಡು ಕುಂತು ಬಿಡ್ತಾ. ಫೋನ್ ಎಲ್ಲಿಟ್ಟೆ ನಾನು? ಅಲ್ಲಿ ತಲ್ಗುಮ್ ಕಡೆ ಇಟ್ಟು ಇಲ್ಲೆಲ್ಲ ಹುಡ್ಕಾತೆ ನೋಡ. ಈ ರಾಮ್ ಫೋನ್ ಮಾಡಿಲ್ಲ. ಮನೆಗೆ ಹೋದ ತಕ್ಷಣ ಫೋನ್ ಮಾಡಂತೇಳಿ ಏನು ಮರ್ತೋದ್ನೋ ಏನೋ. ನನ್ನ ತಲೆಗಿಷ್ಟ ಈ ಫೋನ್ ಹಚ್ಚಿ ಕೇಳ್ಬೇಕಂತ ಮಾಡೇನಿ. ಮತ್ತೆ ನನಗೆ ನಾನೇ ಮಾತಾಡ್ಕೊಳತ್ತೇನೆ. ರಿಂಗ್ ಆಗತೈತಿ, ಎಪ್ಸಾತಿಲ್ಲ ಮಲ್ಕೊಂಡ ಮತ್ತೆ. ಅಯ್ಯೋ ಮನೆ ತಲುಪಿದ ಮ್ಯಾಗ ತ್ರಿವೇಣಿ ಫೋನ್ ಮಾಡಂತಂದಿದ್ಲ, ಮರ್ತಾ ಹೋದೆ ನೋಡಿ ನಾನು. ಫೋನ್ ರಿಂಗ್ ಆಗತ್ತಲ್ಲ, ನೋಡೋಣ ತಡಿ ಯಾರ್ದಂತೇಳಿ. ಓ ನಮ್ಮ ಹುಡುಗಿ, ನಾ ಹಚ್ಚಿಲ್ಲ ಅಂತೇಳಿ ಜನ ಹಚ್ಬಿಟ್ಟಾಳೆ. ಹಲೋ, ಈ ಎಷ್ಟೊತ್ತ ಫೋನ್ ಪಿಕ್ ಮಾಡಾಕ? ನಾ ಊರಿಗೆ ಹೋದ್ಮೇಲೆ ತಲುಪ್ನ್ಯಾಗ ಫೋನ್ ಮಾಡಂತ ಹೇಳಿತ್ತಿಲ್ಲ. ನಿನಗೆ ಎದಕ್ಕೆ ಮಾಡಿಲ್ಲ ನೀನು? ಅಷ್ಟು ಬಿಸಿ ಆಗ್ಬಿಟ್ಟೆ. ಊರಿಗೆ ಹೋದ ತಕ್ಷಣ ಒಂದು ಫೋನ್ ಕಾಲ್ ಮಾಡ್ಲಾರ್ದಷ್ಟೇ. ಕೂಲ್ ಡೌನ್ ಡಾರ್ಲಿಂಗ್, ಕೂಲ್ ಡೌನ್. ಸಿಟ್ಟಾಗ್ಬಿಡ. ಬಂದ ತಕ್ಷಣ ಮಮ್ಮಿ ಪಾಪ ಜೊತೆ ಮಾತಾಡ್ಕೊಂಡು ಕುಂತೆ. ನಮ್ಮ ಲವ್ ಸ್ಟೋರಿದು ಹೇಳಿದೆ, ಅವ್ರ ಲವ್ ಸ್ಟೋರಿ ಹೇಳಿದ್ರು. ಅದಕ್ಕೆ ಅದ್ರೊಳಗೆ ಸ್ವಲ್ಪ ಟೈಮ್ ಹೋತ. ಆಮೇಲೆ ನಂಗೆ ಸ್ವಲ್ಪ ಟೈರ್ಡ್ ಅನ್ಸಾತ್ತು. ಫ್ರೆಶ್ ಅಪ್ ಆಗಿ ಸ್ವಲ್ಪ ಬೆಡ್ ಮ್ಯಾಗ ಕುಂತ ನಿದ್ದೆ ಬಂದ್ಬಿಡ್ತು. ಹಂಗೆ ಮಕ್ಕೊಂಡ್ಬಿಟ್ಟೆ. ಈಗ ಎದ್ದು ಚಾ ಕುಡ್ದು ಬರೋಷ್ಟೇ ನಿನ್ನ ಫೋನ್ ಬಂತು ನೋಡು. ಸಾರಿ ತಪ್ಪಾತು, ನಂದು ತಪ್ಪೈತಿ. ಸಾರಿ. ನನಗೆ ನೀನು ಸಾರಿ ಏನು ಬೇಡ. ತಾಯಿ ಇಳಿದ ತಕ್ಷಣ ಒಂದು ಫೋನ್ ಮಾಡಿದ್ರೆ ಆಗ್ತಿತ್ತಪ್ಪ. ನನಗೂ ಟೆನ್ಷನ್ ಅರ ಇರಂಗಿಲ್ಲ. ಸರಿಯಾಗಿ ಹೋಗಿ ತಲುಪಿದ್ರಂತ ನಾವು ಆರಾಮಾಗಿರ್ಬೋದಾ? ಹಾಂ ಹೌದೌದು, ನಂದ ತಪ್ಪೈತಿ. ಸಾರಿ. ಮತ್ತು ನಮ್ಮ ಮಮ್ಮಿನೂ ಕೇಳಿದ್ರೆ ಫೋನ್ ಹಚ್ಚಿದ್ರ ಇಲ್ಲ ಅವ್ರು ಅಂತೇಳಿ ಗೊತ್ತೇ ನಿನಗೆ. ಮತ್ತು ನಮ್ಮ ಮಮ್ಮಿನ ಹಂಗ ಬೇಯತ್ರ. ಅವ್ರು ಹಚ್ಚಲಿಲ್ಲ, ನೀನಾರು ಹಚ್ಚಬೇಕಿಲ್ಲ, ಕೇಳಬೇಕಿಲ್ಲ, ತಲುಪಿದ್ರಿಲ್ಲ ಅಂತೇಳಿ ಅದಕ್ಕೆ ಹಚ್ಚಿದೆ ನಾನು. ಓ ಆಂಟಿ ಹೇಳಿದ್ರು ಅಂತೇಳಿ ಹಚ್ಚಿದ್ದೆ ನೀನು, ಇಲ್ಲಾಂದ್ರೆ ಹಚ್ತಿದ್ದಿಲ್ಲ. ಹಾಗೇನಿಲ್ಲ, ನಾ ಹಚ್ಬೇಕಂತ ಮಾಡಿದ್ದೆ. ಅಷ್ಟೊತ್ತಿಗೆ ಮಮ್ಮಿ ಹೇಳಿದ್ರ ಸರಿ ತಗೋ ಅಂತೇಳಿ ಹಚ್ಚಿದೆ. ಏನ ನಿಮ್ಮ ಮಮ್ಮಿ ಪಾಪನ ಲವ್ ಸ್ಟೋರಿ ಏನ ಹೇಳಾತಿದ್ದಿ? ಅದ ನಾನು ನಿನಗೆ ಪ್ರಪೋಸ್ ಮಾಡಿದ್ದು ಹೇಳಿದೆ, ನೀ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಹೇಳಿದೆ. ಸೊ ಹಂಗೆ ಮಾತಾಡ್ತಾ ಅವ್ರ ಲವ್ ಸ್ಟೋರಿ ಹೇಳಿದ್ರೆ ಅವ್ರ ಲವ್ ಸ್ಟೋರಿ ಮಾತಾಡ್ಕೊಂಡು ಕುಂತಿದ್ವಿ. ಹೌದಾ? ಅಂಕಲ್ ಲವ್ ಮ್ಯಾರೇಜ್? ಹೌದು, ಅವ್ರದ್ದು ಲವ್ ಮ್ಯಾರೇಜ್. ಅವ್ರ ಲವ್ ಮಸ್ತ್ ಐತಿ. ಅಂದ್ರೆ ಆಗಿನ ಕಾಲದೊಳಗೆ ಹಿಂಗೆಲ್ಲ ಮಾತಾಡಕ್ಕೆ ಫೋನ್ ಇದ್ದಿದ್ದಲ್ಲ. ಸೊ ಅವ್ರು ಕಾಲೇಜ್ ಬಂದಾಗ ಮೀಟ್ ಆಗ್ಬೇಕು, ಅವಾಗ ಮಾತಾಡ್ಬೇಕು. ಇಲ್ಲ ಲೆಟರ್ ಬರಿಬೇಕಂದ್ರೆ ದೊಡ್ಡ ಹೆದರಿಕೆ. ಅವಾಗ ಪೇರೆಂಟ್ಸ್ ಅವಾಗ ಭಾಳ ಸ್ಟ್ರಿಕ್ಟ್ ಇದ್ರಲ್ಲ, ಅದನ್ನ ಹೇಳತ್ತಿದ್ರು. ಹೌದು ಬಿಡ, ಆಗಿನ ಕಾಲದಾಗ ಲವ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಯ್ತು. ಮತ್ತೆ ಚಾ ಕುಡ್ದೇನ? ಚಾ ಕುಡ್ದೆ ನೋಡಪ್ಪ, ಈಗ ಕುಡ್ದೆ. ನೀ ಕುಡ್ದೇನು ಚಾ? ನಂದು ಆತು, ಈಗ ತನಕ ಕುಡ್ದೆ. ಮತ್ತೆ ಹೇಳಿನ ನೀನ ಹೇಳ. ನಾನೇನು ಹೇಳಿ? ಏನಿಲ್ಲಪ್ಪ, ನನಗೆ ಮಿಸ್ ಮಾಡ್ಕೊಳ್ಳಿಲ್ಲ ನೀನು? ಮಿಸ್ ಮಾಡ್ಕೊಂಡೆ. ಇಷ್ಟು ನನ್ನ ಜೊತೆಗೆ ಇದ್ರಲ್ಲ. ಈಗ ಹೋಗಿದ್ದಕ್ಕೆ ಮನೆ ಎಲ್ಲ ಖಾಲಿ ಅನ್ಸಾತಿತ್ತು. ನೀವು ಹೋಗಿದ್ದಕ್ಕೆ ಬೇಜಾರು ಬರತ್ತಿತ್ತು. ಇವತ್ತು ಬೇಜಾರು ಒಂದು ಫುಲ್ ಡೇ ಮಕ್ಕೊಂಡ್ಬಿಟ್ಟೆ ನಾನು. ಅಷ್ಟು ಬೇಜಾರು ಬಂದಿತ್ತು ನನಗೆ. ಮತ್ತು ನಾಳೆ ಕಾಲೇಜ್ಗೆ ಓದ್ಬೇಕಲ್ಲ, ಕಾಲೇಜ್ ತಯಾರಿ ಮಾಡ್ಕೊಳತಿದ್ದೆ, ಬುಕ್ಸ್ ಇಟ್ಕೊಳತಿದ್ದೆ. ಹೌದಾ? ಅಷ್ಟು ಮಿಸ್ ಮಾಡ್ಕೊಂಡಿಯಾ ನನಗೆ? ನಿನಗಂತಲ್ಲ, ಎಲ್ಲರಿಗೂ ಮಿಸ್ ಮಾಡ್ಕೊಂಡೆ. ಹಾಗಾದ್ರೆ ನನಗೆ ಮಿಸ್ ಮಾಡ್ಕೊಂಡಿಲ್ಲ. ನಾ ಅಂದೇನ ಹಂಗೆ? ಮತ್ತು ನೀ ಹೇಳೋ ರೀತಿ ನೋಡಿದ್ರೆ ಹಂಗಾಯ್ತಪ್ಪ. ನಿನ್ನೂ ಮಿಸ್ ಮಾಡ್ಕೊಂಡೆ, ಅವ್ರನ್ನೂ ಮಿಸ್ ಮಾಡ್ಕೊಂಡೆ. ನಾನು ನಿನ್ಗೆ ಭಾಳ ಮಿಸ್ ಮಾಡ್ಕೊಂಡೆ. ಬೇಜಾರು ಬಿಡಾದಿತ್ತು ಇವತ್ತು ನನ್ನ ಜೊತೆ ಇರಲ್ಲ ನೀನು ಅಂತೇಳಿ. ಮತ್ತೆ ನಾವು ಸಿಗ್ತೀವಲ್ಲ ಕಾಲೇಜ್ ಒಳಗೆ. ಮತ್ತೇನು? ಮತ್ತೆ ಹೇಳಿ ನೀನು. ನಾನೇನು ಹೇಳಿ? ಏನಿಲ್ಲ. ಏನಿಲ್ಲ? ಏನಿಲ್ಲ. ನಿಜವಾಗ್ಲೂ? ಅಯ್ಯ ಅವ್ರಿಗೆ ನಿಜವಾಗ್ಲೂ ರೇ. ಏನಾರು ಇದ್ರೆ ಹೇಳಿ ಮಾತಾಡ್ತೀನಿ, ಇಲ್ಲಾಂದ್ರೆ ಫೋನ್ ಇಡ್ತೇನೆ. ನಂಗೆ ಆಗಂಗಿಲ್ಲಪ್ಪ. ತಾಸ್ಗಟ್ಲೆ ಮಾಡ್ಕೊಂಡ್ರೆ ಫೋನ್ ಒಳಗೆ ಕಿವಿ ನೋಸ್ತೈತಿ, ನಂಗೆ ಕೈ ನೋಸ್ತೈತಿ. ಪ್ರೀತಿ ಮಾಡೋ ಹುಡುಗನ ಜೊತೆ ಮಾತಾಡೋಕ್ಕೂ ನಿಂಗೆ ತ್ರಾಸ? ಅಪ್ಪ ನಂಗೆ ಅಷ್ಟೊತ್ತು ಮಟ್ಟ ಫೋನ್ ಒಳಗೆ ಮಾತಾಡೋಡ ಇಲ್ಲ. ನನಗೆ ಆಗಂಗಿಲ್ಲ. ಅಯ್ಯೋ ದೇವ್ರೇ, ಎಂತ ಹುಡುಗಿ ಕೊಟ್ಟಿದ್ದೀಯಪ್ಪ ನನಗೆ. ಫೋನಲ್ಲಿ ಮಾತಾಡ್ಲಿಕ್ಕೆ ತ್ರಾಸ ಆಗುತ್ತಂತೆ ಅವಳಿಗೆ. ಹಂಗ್ಯಾಕ? ನನಗೆ ಫೋನ್ ಒಳಗೆ ಮಾತಾಡೋಡ ಇಲ್ಲ, ಅದನ್ನ ಹೇಳತ್ತೀನಿ ನಾನು. ಸರಿ ತಗೋ, ಇಡ್ತೀನಿ ನಾನು. ತ್ರಿವೇಣಿ ಇಡ್ಬಾರ್ದು. ಹೇಳ ಏನ? ಒಂದು ಹಾಡಾಡ. ಇಲ್ಲಪ್ಪ, ಇಡ್ತೀನಿ ನೋಡ. ಪ್ಲೀಸ್ ನನಗೋಸ್ಕರ ಒಂದು ಹಾಡಾಡ, ಇಟ್ಬಿಡು. ನಾನು ಒಳ್ಳೆಪ್ಪ ಈ ಹಾಡೆಲ್ಲ ಹಾಡಕ್ಕೆ. ಪ್ಲೀಸ್. ಮೌನಿ ನಾನು, ನುಡಿವಾಗ ನೀನು, ಜ್ಞಾನಿ ನಾನು, ನನ್ನ ದೇವಿ ನೀನು, ಮೋಹಕಾನಗು ಮನಸಂತರ ಮಗು. ಸರಿ ತಗೋಪ್ಪ, ಇಡ್ತೀನಿ ಅಂತ ನಾ ಫೋನ್. ತಡಿಯ, ಹಾಡು ಮಸ್ತ್ ಆಡಿದಿ. ಐ ಲವ್ ಯು. ಐ ಲವ್ ಯು ಸೋ ಮಚ್. ಬಾಯ್. ಅಯ್ಯ ಇಟ್ಟ ಬಿಟ್ಲಿಕ್ಕಿ ಎಲ್ಲಿ ನಾಚ್ಕೊಂಡ್ಲ ಏನೋ. ಮೊದ್ಲು ನಾಚಿಕೆ ಸ್ವಭಾವದವಳು ನಮ್ಮ ಹುಡುಗಿ. ಯಪ್ಪ, ಈ ಫೋನ್ ಒಳಗೆ ಮಾತಾಡ್ಬೇಕಂದ್ರೆ ಒಂಥರ ಹೆದರಿಕೆ. ಆದ್ರೂ ಆಕೆ ಹಾಡಿದ ಹಾಡೊಳಗೆ ಏನೋ ಒಂಥರ ಫೀಲಿಂಗ್ ಇತ್ತು ನೋಡ.
ತಡಿ ಇಯರ್ಫೋನ್ ಹಾಕೊಂಡು ಆ ಹಾಡು ಕೇಳೋಣ. ಆ ಹಾಡು ಕೇಳ್ದಂಗಿದ್ರೆ ನಂಗೆ ಯಾಕೋ ಒಂಥರ ಅನ್ಸೈತೆ. ಆ ಹಾಡು ಫುಲ್ ಕೇಳ್ಬೇಕೀಗ ನಾನು.